ಹಾಯ್ ಫ್ರೆಂಡ್ಸ್, ನಾನಿವತ್ತು ಸ್ಪರ್ಧಾ ಇತಿಹಾಸದ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಸ್ಪರ್ಧಾ ಇತಿಹಾಸದಲ್ಲಿ ಪ್ರಾಚೀನ ಭಾರತದ ಇತಿಹಾಸ, ಆಧುನಿಕ ಭಾರತದ ಇತಿಹಾಸ, ಮಧ್ಯಕಾಲೀನ ಭಾರತದ ಇತಿಹಾಸ, ಕರ್ನಾಟಕ ಇತಿಹಾಸ. ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ದೀರಿ ಫ್ರೆಂಡ್ಸ್, ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಇದು. ಹಾಗಾಗಿ ಇದು ಮಾಡೋದು, ಈ ಬುಕ್ ಬರೆದವರು ಆರ್ ಮಂಜುನಾಥ್ ಅಂತ. ಹಂಗಾಗಿ ಈ ಬುಕ್ದು ರಿವ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಹೇಳ್ತಾಯಿದ್ದೀನಿ. ಫಸ್ಟ್ ಮೇಲ್ಗಡೆ ಇರೋದು ಸ್ಪರ್ಧಾ ಇತಿಹಾಸ ಅಂತ ಇದೆ ಫ್ರೆಂಡ್ಸ್. ಇದರಲ್ಲಿ KS, PU, ಲೆಕ್ಚರ್, PDO, PSI, BED ಮತ್ತು DED, TET, KPSC, ಗ್ರೂಪ್ C, FDA, SDA, PC ಎಲ್ಲದಕ್ಕೂ ಉಪಯುಕ್ತ ಇದೆ ಫ್ರೆಂಡ್ಸ್ ಇದೆ ಬುಕ್ಸ್. ಹಾಗಾಗಿ ಈ ಬುಕ್ಸ್ ಎಲ್ಲದಕ್ಕೂ ಉಪಯೋಗ ಇದೆ ಫ್ರೆಂಡ್ಸ್. ಫ್ರೆಂಡ್ಸ್ ಮುನ್ನುಡಿ ಇದೆ ಫ್ರೆಂಡ್ಸ್. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇತಿಹಾಸವೊಂದು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂಬ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಾತು ಅರ್ಥಪೂರ್ಣವಾಗಿದೆ. ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರೇ, ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯ ಯುಗದಲ್ಲಿ ಇತಿಹಾಸ ವಿಷಯವು ಪ್ರಮುಖ ಸ್ಥಾನ ಪಡೆದಿದೆ. ಆದ್ದರಿಂದ ಪ್ರತಿಯೊಬ್ಬ ಸ್ಪರ್ಧಾ ಮಿತ್ರರು ಓದಲೇಬೇಕಾದ ಪುಸ್ತಕ ಮಂಜುನಾಥ್ ಆರ್ ಅವರು ಬರೆದಿರುವ ಸ್ಪರ್ಧಾ ಇತಿಹಾಸ ಪುಸ್ತಕ. ಸುಮಾರು 10 ವರ್ಷದ ಉಪನ್ಯಾಸ ಅನುಭವವನ್ನು ಹಾಗೂ ಇತಿಹಾಸ ವಿಷಯದಲ್ಲಿ ಕೃಷಿಯನ್ನು ಮಾಡಿ ಅವರ ಜ್ಞಾನ ಭಂಡಾರದಿಂದ ಮೂಡಿ ಬಂದಿರುವ ಪುಸ್ತಕ ಈ ಸ್ಪರ್ಧಾ ಇತಿಹಾಸ. ಈಗಲೇ ರಾಜ್ಯದ ಎಲ್ಲ ಸ್ಪರ್ಧಾ ಮಿತ್ರರಿಗೂ ಪರಿಚಿತವಾಗಿರುವ ಪುಸ್ತಕ ಇದಾಗಿದೆ. ನಾನೊಬ್ಬ ಚರಿತ್ರೆ ಓದುವವನಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಉದ್ದೇಶವನ್ನಾಗಿಟ್ಟುಕೊಂಡು ಸಿದ್ಧಪಡಿಸಿರುವ ಒಂದು ಉತ್ತಮ ಪುಸ್ತಕ ಎಂದು ನನಗೆ ತಿಳಿದುಬಂದಿದೆ. ಈ ಪುಸ್ತಕದಲ್ಲಿ 4ನೆಯ ಮುದ್ರಣ ಕಾಣುತ್ತಿರುವುದು ತುಂಬ ಸಂತೋಷದ ವಿಷಯ. ಹಾಗೆಯೇ ಲೇಖಕರು ಸಹ ಹೆಮ್ಮೆಯ ವಿಚಾರವಾಗಿದೆ. ಮುಂದೆ ರಾಜ್ಯದ ಪ್ರತಿ ಜಿಲ್ಲೆಯ ಪ್ರತಿಯೊಬ್ಬ ಸ್ಪರ್ಧಾ ಮಿತ್ರರು ಓದಲೇಬೇಕಾದ ಪುಸ್ತಕ ಇದಾಗಿದೆ. ಯಾಕೆಂದರೆ ಇತಿಹಾಸ ಎಂಬ ದೊಡ್ಡ ಪುಸ್ತಕವನ್ನು ಮಿತಿಗೊಳಿಸಿ ಸ್ಪರ್ಧಾ ಮಿತ್ರರಿಗೆ ಇತಿಹಾಸ ಕೈಗನ್ನಡಿಯಾಗಿ ಮಾಡಿರುವುದು ಹೆಚ್ಚು ಶ್ಲಾಘನೀಯ. ಈ ಪುಸ್ತಕ UGC, IAS, KS, KCET, PSI, FDA, SDA, ಗ್ರೂಪ್ C, PU, ಕಾಲೇಜ್ ಲೆಕ್ಚರ್ ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ಸ್ಪರ್ಧಾ ಮಿತ್ರರಿಗೆ ಭರವಸೆಯ ಧ್ವನಿಯಾಗುವುದರಲ್ಲಿ ಎರಡು ಮಾತಿಲ್ಲ ಅಂತಂದು ಇದನ್ನು ಮುನ್ನುಡಿ ಬರೆದಿದ್ದಾರೆ ಫ್ರೆಂಡ್ಸ್. ಇದು ಮುನ್ನುಡಿ ಆಗಿದ ಮೇಲೆ ಫ್ರೆಂಡ್ಸ್ ಎಷ್ಟು ಮುನ್ನುಡಿ ಇದೆ ಫ್ರೆಂಡ್ಸ್. ಇದಾಗಿದ ಮೇಲೆ ಇಲ್ಲೇನಿದೆ ಫ್ರೆಂಡ್ಸ್, ಇದೆಲ್ಲ ಪ್ರಾಚೀನ ಭಾರತ ಇತಿಹಾಸದ ಅಧ್ಯಾಯಗಳು ಮತ್ತು ಪುಟಗಳು ಅಂತ ಐತೆ ಫ್ರೆಂಡ್ಸ್. ಇದರಲ್ಲಿ ಒಟ್ಟು 15 ಅಧ್ಯಾಯಗಳಿದೆ ಫ್ರೆಂಡ್ಸ್. ಪ್ರಾಚೀನ ಭಾರತದ ಇತಿಹಾಸದಾಗ ಇದು ಮಧ್ಯಕಾಲೀನ ಭಾರತದ ಇತಿಹಾಸದಾಗ ಅದರಾಗ 10 ಇದೆ ಫ್ರೆಂಡ್ಸ್. ಇದು ಆಧುನಿಕ ಭಾರತದ ಇತಿಹಾಸದಾಗ ಇದ್ರಾಗೂ 10 ಇದಾವೆ ಫ್ರೆಂಡ್ಸ್. ಇದು ಕರ್ನಾಟಕ ಇತಿಹಾಸದಾಗ ಇವು 15 ಅಧ್ಯಾಯಗಳಿದಾವೆ ಫ್ರೆಂಡ್ಸ್. ಅಷ್ಟಿದೆ ಫ್ರೆಂಡ್ಸ್. ಇದು ಪ್ರಾಚೀನ ಭಾರತದ ಇತಿಹಾಸದಾಗ ಇದೆ ಫ್ರೆಂಡ್ಸ್. 1ನೇ ಅಧ್ಯಾಯ ಇಂಗ್ಲಿಷ್ ಪದ ಹಿಸ್ಟೋರಿ ಎಂಬುದು ಗ್ರೀಕ್ ಪದವಾದ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದ್ದು. ಹಿಸ್ಟೋರಿಯಾ ಎಂದರೆ ವಿಚಾರಣೆ ಅಥವಾ ತನಿಖೆ ಎಂದರ್ಥ. ಸಂಸ್ಕೃತ ಪದವಾದ ಇತಿಹಾಸ ಎಂಬುದರ ಅರ್ಥ ಇತಿ ಎಂದರೆ ಹೀಗೆ, ಆ ಎಂದರೆ ಖಚಿತವಾಗಿ, ಅಸ್ ಎಂದರೆ ನಡೆಯಿತು ಎಂದಾಗಿದೆ. ಇತಿಹಾಸದ ಪಿತಾಮಹ ಹೆರೋಡಟಸ್
ಈತನ ಕೃತಿ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಭಾರತದ ಇತಿಹಾಸದ ಪಿತಾಮಹ ಕಲ್ಲನ. ಈತನ 12ನೇ ಶತಮಾನದಲ್ಲಿ ರಾಜತರಂಗಿಣಿ ಎಂಬ ಕೃತಿ ಸಂಸ್ಕೃತದಲ್ಲಿ ರಚಿಸಿದರು. ವ್ಯಾಖ್ಯೆಗಳು: ಹೆರೋಡೋಟಸ್ ಮುಂದಿನ ಪೀಳಿಗೆಗೆ ನೆನಪಿಡಬೇಕಾದ ಅಥವಾ ಮಹತ್ವಪೂರ್ಣ ಘಟನೆಗಳ ದಾಖಲೆ. ಇತಿಹಾಸ: ಡಯಾನಿಸಿಸ್ ನಿರ್ದೇಶನಗಳ ಮೂಲಕ ತತ್ವಶಾಸ್ತ್ರ ಅಥವಾ ನೀತಿಶಾಸ್ತ್ರವನ್ನು ಉಳಿಸಿಕೊಳ್ಳುವುದೇ ಇತಿಹಾಸ. ಅರಿಸ್ಟಾಟಲರ ವ್ಯಾಖ್ಯೆ: ಇತಿಹಾಸ ಬದಲಾದ ಕಥಾಕಾಲದ ವೃತ್ತಾಂಶವಾಗಿದೆ. ಸಂತ ಅಗಸ್ಟಸ್ ಒಳ್ಳೆಯದು ಮತ್ತು ಕೆಟ್ಟದ್ದರ ಅಥವಾ ಸದ್ಗುಣ ದುರ್ಗುಣಗಳ ನಡುವೆ ಸಂಭವಿಸುವ ಹೋರಾಟದಲ್ಲಿ ದುಷ್ಟ ಶಕ್ತಿಯ ಮೇಲೆ ದೈವಶಕ್ತಿ ಗಳಿಸುವ ವಿಜಯದ ಕಥೆಯೇ ಇತಿಹಾಸ. ಇವರ ಕೃತಿ ದ ಸಿಟಿ ಆಫ್ ಗಾಡ್. ಕಾರ್ಲ್ ಮಾರ್ಕ್ಸ್ ಅವರ ವ್ಯಾಖ್ಯಾನ ಪ್ರಕಾರ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸ ಅಂತಂದು ಹೇಳ್ಯಾರ ಫ್ರೆಂಡ್ಸ್. ಜೆ. ಬಿ. ವಿರಿ: ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಅರ್ನಾಲ್ಡ್ ಟೈನ್ಬಿ: ಇತಿಹಾಸವು ನಾಗರಿಕತೆಗಳ ಏಳು ಬೀಳಿನ ಕಥೆ. ಎಡ್ವರ್ಡ್ ಫ್ರೀಮನ್: ಭೂತಕಾಲದ ರಾಜಕೀಯವೇ ವರ್ತಮಾನ ಕಾಲದ ಇತಿಹಾಸ, ಇಂದಿನ ರಾಜಕೀಯವೇ ಭವಿಷ್ಯತ್ತಿನ ಇತಿಹಾಸ. ಥಾಮಸ್ ಕಾರ್ಲೈಲ್: ವ್ಯಕ್ತಿಗಳ ಜೀವನ ಚರಿತ್ರೆಯೇ ಇತಿಹಾಸ. ನೆಹರು: ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ. ಆರ್. ಜಿ. ಕಾಲಿಂಗ್ವುಡ್: ಇತಿಹಾಸಕಾರ ತನಗೆ ಆಸಕ್ತಿ ಇರುವ ವಿಷಯವನ್ನು ಕುರಿತು ಸಾಕ್ಷ್ಯಾಧಾರಗಳ ಸಮೇತ ಅಧ್ಯಯನ ಮಾಡಿ ಬರೆಯುವುದೇ ಇತಿಹಾಸ. ಚಾರ್ಲ್ಸ್ ಇ. ಎಚ್. ಕಾರ್: ಇತಿಹಾಸವು ದೃಢಪಡಿಸಲ್ಲ ವಾಸ್ತವಾಂಶಗಳ ವಿವರಣೆ. ವಿಲ್ ಡ್ಯುರ್ಯಾಂಡ್: ಇತಿಹಾಸವು ಮನುಷ್ಯನ ಸ್ವಭಾವ, ನಡತೆ ಅಥವಾ ನಿರೀಕ್ಷೆಗಳನ್ನು ಕುರಿತದ್ದಾಗಿದೆ. ಲಾರ್ಡ್ ಆಕ್ಟಿನ್: ಇತಿಹಾಸವು ಮಾನವನ ಸ್ವಾತಂತ್ರ್ಯವನ್ನು ಅನಾವರಣಗೊಳಿಸುವ ಕಡೆಯಾಗಿದೆ. ಎಡ್ವರ್ಡ್ ಬರ್ಗ್: ಇತಿಹಾಸವು ವಿವೇಕ ಬೋಧಕನೇ ಹೊರತು ತತ್ವದ ಬೋಧಕನಲ್ಲ. ಸಿಸಿರೋ: ಇತಿಹಾಸವಿಲ್ಲದ ಸಮಾಜವು ಸ್ಮರಣಶಕ್ತಿಯಿಲ್ಲದ ಮನುಷ್ಯನಂತೆ. ಇದು 1ನೇ ಪುಟ ಹೇಳಿದ್ದೀನಿ ಫ್ರೆಂಡ್ಸ್. ಮತ್ತೆ ಅಧ್ಯಾಯಗಳು ಯಾವ್ಯಾವ ಬಂದವು ಅಂತಂದು ಹೇಳಿನಿ ಫ್ರೆಂಡ್ಸ್. ಹಾಗೆ ಯಾರ್ಯಾರು ನೋಡ್ತಾ ಇದ್ದೀರಿ ಫ್ರೆಂಡ್ಸ್ ಈ ವಿಡಿಯೋ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಹೀಗೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.